ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೋಲಾಪುರ, ಮಹಾರಾಷ್ಟ್ರ. KA ಕೆಸೆಟ್ 2025 ಈ ಪರೀಕ್ಷೆಯಲ್ಲಿ ಬರುವ ಪೇಪರ್ 1. ಇದರಲ್ಲಿ 10ನೇ ಟಾಪಿಕ್ ಹೈಯರ್ ಎಜುಕೇಶನ್. 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ 31 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಈಗ 32ನೇ ಕಾನ್ಸೆಪ್ಟ್. ಇಲ್ಲಿ ಆಸ್ ಪರ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC ಪ್ರಕಾರ 10 ಪಾಯಿಂಟ್ಸ್ ಗ್ರೇಡಿಂಗ್ ಸಿಸ್ಟಮ್ ಫಾರ್ CBCS ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಏನು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಾಗ ಅವರಿಗೆ ಮಾರ್ಕ್ಸ್ ಅನ್ನು ಕೊಡುತ್ತಾರೆ ನೋಡ್ರಿ, ಅದು ಗ್ರೇಡ್ ಸಿಸ್ಟಮ್ದಲ್ಲಿ ಕೊಡುತ್ತಾರೆ. ಅದು 10 ಗ್ರೇಡ್ ಸಿಸ್ಟಮ್ದಲ್ಲಿ ಕೊಡುತ್ತಾರೆ. ಆ 10 ಗ್ರೇಡ್ದಲ್ಲಿ A ಪ್ಲಸ್ ಕೊಟ್ಟರೆ ಅದು A+ ಎಂದರೆ ಎಕ್ಸಲೆಂಟ್. ಆ ವಿದ್ಯಾರ್ಥಿ ಎಕ್ಸಲೆಂಟ್ ಅಂಕಗಳನ್ನು ಪಡೆದಿದ್ದಾನೆ ಎಂದು ಅರ್ಥವಾಗುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ವಾಸ್ ದ ಫಸ್ಟ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1982 at ಹೈದರಾಬಾದ್, ಆಂಧ್ರ ಪ್ರದೇಶ್. ಭಾರತದಲ್ಲಿ ಮೊಟ್ಟ ಮೊದಲನೆಯ ಓಪನ್ ಯೂನಿವರ್ಸಿಟಿ, ದೂರ ವಿಶ್ವವಿದ್ಯಾಲಯ, ದೂರ ಶಿಕ್ಷಣಕ್ಕಾಗಿ ಮೀಸಲಾತಿ ಇರುವಂತ ವಿಶ್ವವಿದ್ಯಾಲಯ ಓಪನ್ ಯೂನಿವರ್ಸಿಟಿ ಯಾವುದು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ. 1982 ದಲ್ಲಿ ಆಂಧ್ರ ಪ್ರದೇಶದ ಹೈದರಾಬಾದದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಇನ್ ಮುಘಲ್ ಪೀರಿಯಡ್ ಹೈಯರ್ ಲರ್ನಿಂಗ್ ಸೆಂಟರ್ಸ್ ವೇರ್ ನೋನ್ ಆಸ್ ಮದರಸಾಸ್. ಮುಘಲರ ಕಾಲದಲ್ಲಿ ಏನು ಮೊಘಲರು ನಮ್ಮ ದೇಶವನ್ನು ಆಳಿದ್ರು, ಆ ಸಮಯದೊಳಗ ಉನ್ನತ ಶಿಕ್ಷಣ ಕೊಡುವಂತ ಒಂದು ಸಂಸ್ಥೆಗಳಿಗೆ ಮದರಸಾ ಎಂದು ಕರೆಯುತ್ತಿದ್ದರು. ತಕ್ಷಶಿಲಾ ಯೂನಿವರ್ಸಿಟಿ ವಾಸ್ ದ ಸೆಂಟರ್ ಆಫ್ ಯೂನಿವರ್ಸಿಟಿ. ತಕ್ಷಶಿಲಾ ಯೂನಿವರ್ಸಿಟಿ was the center of military education during Vedic period. ವೇದಿಕ ಕಾಲದಲ್ಲಿ ಭಾರತ ದೇಶದಲ್ಲಿ ತಕ್ಷಶಿಲಾ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ರು. ಆ ತಕ್ಷಶಿಲಾ ಯೂನಿವರ್ಸಿಟಿಯು ಮಿಲಿಟರಿ ಎಜುಕೇಶನ್ ಅನ್ನು ಆ ಸಮಯದೊಳಗೆ ಕೊಡುತ್ತಿತ್ತು. ಮಿಲಿಟರಿ ಎಜುಕೇಶನ್ ಬಿಫೋರ್ ಕ್ರಿಸ್ತ್ 5ನೇ ಶತಮಾನದೊಳಗೆ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ರು. ಈಗ ಇದು ಪಾಕಿಸ್ತಾನದಲ್ಲಿ ಇದೆ. To receive the degree Vasu, learner was expected to learn minimum 12 years in Gurukul. ವೇದಿಕ ಕಾಲದಲ್ಲಿ ಅಂದ್ರೆ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು 12 ವರ್ಷ ಪೂರ್ಣ ಗುರುಕುಲದಲ್ಲಿ 12 ವರ್ಷ ಆತನು ಶಿಕ್ಷಣ ಪಡೆದರೆ ಆ ವಿದ್ಯಾರ್ಥಿಗಳಿಗೆ ವಸು ಎಂಬ ಡಿಗ್ರಿ ಕೊಡಲಾಗುತ್ತಿತ್ತು. ವಸು ಡಿಗ್ರಿ ಪಡೆಯಬೇಕಾದರೆ ವಿದ್ಯಾರ್ಥಿಯು 12 ವರ್ಷ ಗುರುಕುಲದಲ್ಲಿ ಶಿಕ್ಷಣ ಪಡೆಯಬೇಕಾಗಿತ್ತು. ವಸು ಡಿಗ್ರಿ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಇದನ್ನ ರಚನೆ ಮಾಡಿದವರು NCERT, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಟ್ರೈನಿಂಗ್, ನ್ಯೂ ದಿಲ್ಲಿ. ದ ರೈಟ್ ಟು ಎಜುಕೇಶನ್ ಆಕ್ಟ್, ಶಿಕ್ಷಣ ಕಾಯ್ದೆ ಹಕ್ಕು, ಇದನ್ನ 2009ರಲ್ಲಿ ಜಾರಿಯಲ್ಲಿ ತರಲಾಯಿತು. ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಇಟ್ ಎಂಫಸೈಸ್ ಆನ್ ಮೇಕಿಂಗ್ ಎಕ್ಸಾಮಿನೇಷನ್ಸ್ ಮೋರ್ ಫ್ಲೆಕ್ಸಿಬಲ್ ಅಂಡ್ ನಾನ್ ಥ್ರೆಟನಿಂಗ್. 2005ರಲ್ಲಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅನ್ನ ರಚನೆ ಮಾಡಿದ್ರು. ಇದರಲ್ಲಿ ಒಂದು ವಿಷಯದ ಮೇಲೆ ಹೆಚ್ಚು ಒತ್ತಡವನ್ನು ಕೊಟ್ಟಿದ್ರು. ಎಕ್ಸಾಮ್ ಅನ್ನ ನಮ್ಮ ದೇಶದಲ್ಲಿ ಕಂಡಕ್ಟ್ ಮಾಡಬೇಕು, ಆದರೆ ಪ್ರತಿಯೊಂದು ಎಕ್ಸಾಮು ವಿದ್ಯಾರ್ಥಿಗಳಿಗೆ ಭಯವನ್ನು ಹುಟ್ಟಿಸಬಾರದು ಮತ್ತು ಎಕ್ಸಾಮ್ ಇದು ಫ್ಲೆಕ್ಸಿಬಲ್ ಆಗಿರಬೇಕು. ಇದು ಸ್ವಲ್ಪ ಲವಚಿಕತೆಯಿಂದ ಕೂಡಿರಬೇಕು. ಫಿಕ್ಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರಬಾರ್ದು. ಸ್ವಲ್ಪ ಲವಚಿಕತೆ ಮತ್ತು ವಿದ್ಯಾರ್ಥಿಗಳಿಗೆ ಭಯವನ್ನು ಉಂಟು ಮಾಡಬಾರದು. ಆ ರೀತಿ ಎಕ್ಸಾಮ್ ಅನ್ನು ನಾವು ಕಂಡಕ್ಟ್ ಮಾಡಬೇಕು. ಈಗ ಏನ್ ನಡೆದ್ರಿ, KS ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ್ರೆ ಕರ್ನಾಟಕದೊಳಗ ಎಷ್ಟು ಹೊಯ್ಕೋ ಬಡ್ಕೊ ನೋಡಿದ್ರಿ. ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಹೋರಾಟ ಮಾಡಿದ್ರು ಕೂಡ ಕರ್ನಾಟಕದೊಳಗ ಸರ್ಕಾರ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಇಲ್ಲ ಅಂದ್ರೆ ಎಷ್ಟು ದುರ್ದೈವ ಅದರಿ. ಇಲ್ಲಿ ವರಹ ಮಿಹಾರ್ ಅನ್ನೋರು ಭಾರತೀಯ ವ್ಯಕ್ತಿ. ಇವರು ಸಂಸ್ಕೃತ ಭಾಷೆಯಲ್ಲಿ 5 ಪುಸ್ತಕಗಳನ್ನು ಬರೆದಿದ್ರು. ಅದರಲ್ಲಿ ಒಂದು ಪ್ರಮುಖವಾದ ಪುಸ್ತಕ ಬೃಹಜ್ ತಕ್ಕಂ ಜಾತಕ ಪುಸ್ತಕ ಬರೆದರು ಇವರು. ಬೃಹತ್ ಜಾತಕ ಇದಕ್ಕೆ ಸಂಸ್ಕೃತದೊಳಗ ಬೃಹಜ್ ತಕ್ಕಂ. ಈ ಪುಸ್ತಕದಲ್ಲಿ, ಈ ಗ್ರಂಥದಲ್ಲಿ ಅವರು ಆಸ್ಟ್ರಾಲಜಿ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ಅಭ್ಯಾಸ ಹೇಳಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅಭ್ಯಾಸ ಹೇಳಿದ್ದಾರೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಹಳೆಯ ಪುಸ್ತಕವಾಗಿದೆ, ಗ್ರಂಥವಾಗಿದೆ. ಇದನ್ನು ಓದಿನೇ ನಾವು ಜ್ಯೋತಿಷನ್ನ ಹೇಳಬಹುದು. ಈಗ ಇದು ಅಮೆರಿಕದೊಳಗದತ್ರಿ, ನೇಪಾಳದೊಳಗೆ ಇಷ್ಟು ದಿವಸ ಇತ್ತಂತ.
ನಾಳೆ ಕೆಸಟ್ ಪಾಸ್ ಆಗ್ತಿರೋನಿಲ್ಲೋ, ಪಾಸ್ ಆದಮೇಲೆ ನೌಕರಿಯಲ್ಲಿ ಹತ್ತದೋ ಇಲ್ಲೋ, ನೌಕರಿ ಹತ್ತಿದ ಮೇಲೆ ನಿಮ್ಗೆ ಹೆಣತಿ ಸಿಗ್ತಾಳೋ ಇಲ್ಲೋ, ಕರಿ ಹೆಣತಿ ಸಿಗ್ತಾಳೋ ಬಿಳಿ ಹೆಣತಿ ಸಿಗ್ತಾಳೋ, ಕರಿ ಹೆಣತಿ ಅಂದ್ರೆ ಕೆಂಪು ಇರುವುದಂಗ, ಬಿಳಿ ಹೆಣತಿ ಅಂದ್ರೆ ಕೆಂಪು ಕೆಂಪು ಹೆಣತಿ ಅಂದ್ರೆ ಕೆಂಪು ಇರುವುದಂಗ್ರಿ, ಕರಿ ಹೆಣತಿ ಅಂದ್ರೆ ಕರಿ ಇರುವುದಂಗ. ಯಾವ್ದು ಚಲೋ ರೀ? ಕರಿ ಹೆಣತಿ. ಯಾಕ್ರಿ? ಅದು ಕಚ್ಚೋದಿಲ್ಲ. ಕೆಂಪು ಹೆಣತಿ ಅಂದ್ರೆ ಕಸ್ತದ್ರಿ. ಹಿಂಗೆಲ್ಲ ಯಾರು ಹೇಳ್ತಾರ್ರಿ? ಆಸ್ಟ್ರಾಲಜಿ ಹೇಳ್ತಾ ಭವಿಷ್ಯ ಶಾಸ್ತ್ರ, ಕೈ ನೋಡಿ ಭವಿಷ್ಯ ಹೇಳ್ತಿರ್ತಾರ, ಮುಖ ನೋಡಿ ಭವಿಷ್ಯ ಹೇಳೋದು. ಇದರ ಬಗ್ಗೆ ಎಲ್ಲ ಮಾಹಿತಿ ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಹೇಳಿದವರು ಯಾರು? ವರಾಹಮಿಹಿರ. ನಿಮ್ಗೆ ಎಂತ ಸಿಕ್ಕದ್ರಿ? ನಮ್ ಕೆಂಪು ಇರುವುದ್ರಿ, ಚೆನ್ನಾಗಿ ಕಡಿತದ್ರಿ.